ಎಲ್ಲಿಂದ ಬಂದಿದ್ದೀರಿ? ಅಪ್ಪು ಸರ್ ತರನೇ ಕೂಡ ತಗೊಳ್ತೀರಿ, ಏನು ಹೇಳ್ತೀರಿ ಅಪ್ಪು ಅವರ 50 ವರ್ಷ ಬರ್ತಡೇ ಬಗ್ಗೆ? ನಿಮ್ಮ ಹೆಸರು ಹೇಳ್ತೀನಿ ಹೇಳಿ. ಸರ್ ಅಪ್ಪು ಅಂತ. ನಾನು ಒಬ್ಬ ಆರ್ಟಿಸ್ಟ್, ಕಲಾವಿದ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಅವ್ರ ಕಡೆಯಿಂದ ಎಡ್ತು ನಾನು ಅನ್ನ ತಿನ್ನತ್ತೀನಿ. ಬರಬೇಕಂತ ಎಷ್ಟೋ ಒಂದು 3 ವರ್ಷ ಆಯಿತು ಬರಬೇಕಂತ ಬರೋಕ್ಕಾಗಿಲ್ಲ. ಈ ವರ್ಷ ಡೇಟ್ ಫ್ರೀ ಮಾಡ್ಕೊಂಡು ಬಂದೀನಿ. ಬಟ್ ಫಂಕ್ಷನ್ ಇರುತ್ತೆ, ಕಂಟಿನ್ಯೂ ಕಾರ್ಯಕ್ರಮ ಇರುತ್ತೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಪ್ಪು ಥರನ ಪ್ರೀತಿ ಮಾಡ್ತಾರೆ, ಗೌರವ ಕೊಡ್ತಾರೆ, ಸಾಕು ಇಷ್ಟೇ. ಅವ್ರ ಒಂದೇ ಗೂಸ ನಮ್ಮ ಕೈ ಗೂಸ ತಿಂದ ಮಷಣದಲ್ಲೇ ವಾಸ ನಿಮಗೆ ಮನೆ ಬೇಕು ಮಷಣ ಬೇಕಾ ಡಿಸೆಂಬರಲ್ಲೇ ಕಡೆಯಿಂದ ನಾನು ಎಡ್ತು ಅನ್ನವನ್ನು ತಿನ್ನತ್ತೀನಿ. ಈಗ ಅವ್ರ ಬಗ್ಗೆ ಎಷ್ಟು ಹೇಳಿದರೆ ಕಡಿಮೆನೇ. ಅವ್ರು ನನ್ನ ದೇವರಂತ ನಂಬಿ ಅವ್ರ ಮನೆಯಲ್ಲಿ ಫೋಟೋ ಪೂಜೆ ಮಾಡ್ತೀನಿ ಕೂಡ. ಅವ್ರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಕೂಡ ಅವ್ರ ಫೋಟೋ ಇದೆ ತುಂಬ. ಸೇಮ್ ಅವ್ರ ಥರನೇ ಕಾಣಿಸ್ತೀರಿ, ಏನು ಹೇಳ್ತೀರಿ ಈ ಬಗ್ಗೆ? ಅದೇನು ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಆ ದೇವ್ರದ್ದು ಇದು ಅನ್ಬೇಕು ನನ್ನ. ಯಾವ ಊರು ನಿಮ್ಮದು? ಸರ್ ಬೆಳಗಾವಿ. ಏನೇನು ಮಾಡ್ತೀರಿ ಅಪ್ಪು ಅವ್ರದ್ದು? ಅಪ್ಪು ಡ್ಯಾನ್ಸು, ಅವ್ರ ಥರ ಐಟಿಂಗ್ ಎಲ್ಲ, ರೀಲ್ಸು, ವಿಡಿಯೋ ಎಲ್ಲ ಮಾಡ್ತೀನಿ. ನಿಮ್ಗೆ ಹೇಗೆ ಕನೆಕ್ಟ್ ಆಗ್ತಾರೆ ಜನ ಎಲ್ಲ? ಏನು ಹೇಳ್ತಾರೆ ನಿಮ್ಗೆ ನೋಡಿ? ಅವ್ರು ತುಂಬ ಖುಷಿ ಆಗ್ತಾರೆ. ಏನು ಹೇಳ್ತಾರೆ ನಿಮ್ಗೆ ನೋಡಿ? ಏನು ಹೇಳ್ತಾರೆ? ಶೇಮ ಪುತ್ರ ಕಾಂತಿಯ ಮತ್ತೆ ಹುಟ್ಟು ಬಂದೆ ಏನು ಅಂತ ಕೇಳ್ತಾರೆ. ತುಂಬ ಪ್ರೀತಿ ಕೊಡ್ತಾರೆ ಅವರು. ಅವ್ರ ಬಗ್ಗೆ ಇಷ್ಟು ಹೇಳಿದ್ರು ಕಡಿಮೆನೇ. ಅಭಿಮಾನಿಗಳೇ ಯಾವಾಗಲೂ ನಮ್ಮ ಮನೆ ದೇವರು ಅಂತ ಹೇಳ್ತೀನಿ ನಾನು. ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾರೆ. ಅಪ್ಪು ಅವ್ರ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ? ಏನೇನು ಡೈಲಾಗ್ಗಳು ಅಥವಾ ಈ ಥರ ಮಾಡಿದ್ದಾರೆ ಇದೆಯಾ ಹೇಗೆ? ಇದೆ ಸರ್. ಹೇಳಿ. ಇರೋದು ಒಂದು ಜೀವನ, ಹಿಂದೇನಾಯಿತು ನೆನಪಿಲ್ಲ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ನಾವೇನು ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದಾರೆ. ವಿಧಿ ನಮ್ದೇನಿಲ್ಲ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ ಸರ್. ಓಕೆ, ನೀವು ಯಾವ ಥರ ಅವ್ರನ್ನ ಭೇಟಿ ಮಾಡಿದ್ರಾ? ನನಗೆ ಇಲ್ಲ ಸರ್, ಆಗಿಲ್ಲ. ಟ್ರೈ ಮಾಡಿದ್ರಾ? ಹಾಂ ಸರ್, ಟ್ರೈ ಮಾಡಿದ್ರಾ ಭೇಟಿ ಮಾಡೋಕ್ಕೆ? ಬಟ್ ಮಾಡಿಲ್ಲ. ಯಾವಾಗಿಂದ ಈ ಥರ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿರ್ತೀರಿ? ಸರ್ ಇವಾಗ ನಾನು 4 ವರ್ಷ ಆಯಿತು ಸರ್. 50 ವರ್ಷದ ಬರ್ತಡೇ ಬಗ್ಗೆ ಅಪ್ಪು ಅವ್ರಿಗೆ ಹೇಗೆ ವಿಶ್ ಮಾಡ್ತೀರಿ? ನಂಗೆ ತುಂಬ ಖುಷಿಯಾಗುತ್ತಿದೆ ಈ ದಿನ. ಅವರು ಎಲ್ಲೂ ಹೋಗಿಲ್ಲ, ಇಲ್ಲಿದ್ದಾರೆ ಅಂತ ಅನ್ಕೊಂಡೆ ನಾನು ಒಂದು ಇದು ಮಾಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿದೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.